ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ರಮೇಶ್ ಇವರ ನೇತೃತ್ವದಲ್ಲಿ ನಡೆದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನರಿಗೆ ದಿನಾಂಕ 25/12/2024ರಂದು ಬುಧವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಗೌಡಗೇರಿ ಗೇಟ್ ಮುಷ್ಟೂರು ರಸ್ತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಸಂದೇಶಕರು ಮಾಸ್ಟರ್ ಮಾರೇಶ್ ಇವರು ಸಹ ತಮ್ಮ ಪ್ರಾರ್ಥನೆ ಮುಖಾಂತರ ಒಳ್ಳೆಯ ಶುಭಾಶಯಗಳನ್ನು ವ್ಯಕ್ತಪಡಿಸಿದರು. ಆತ್ಮೀಯವಾಗಿ ಅನ್ವಯಿಸುವವರು ಯೇಸು ನಿಮ್ಮನ್ನು ಪ್ರೀತಿಸುವ ಅಲ್ಲಿನ ಸಭಿಕರು ನಾಯಕನಹಟ್ಟಿ ಪಕ್ಕ ಗೌಡಗೇರಿ ಗೇಟ್ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇನ್ನೂ ಅನೇಕ ಅಕ್ಕಪಕ್ಕದ ಜನರು ಭಾಗವಹಿಸಿದ್ದರು. ವರದಿ ವೀರೇಶ್ ಹೆಚ್, ಚಿತ್ರದುರ್ಗ, ಕೇಸ್ ನ್ಯೂಸ್ 24x7. ಕುರಿಗಳನ್ನು ಹಿಂಬಾಲಿಸಿ ಹೋಗ್ತವೆ. ಆದ್ದರಿಂದ ದೇವರು ಮನುಷ್ಯನಾಗಿ ಬಂದು ನಮ್ಮ ಜೊತೆಯಲ್ಲೇ ಜೀವಿಸಿ ನಮಗೆ ಬೋಧನೆ ಮಾಡಿ ಹೋಗಿದ್ದಾರೆ. ನಮಗೆ ಜೀವನ ಹೇಗೆ ಮಾಡಬೇಕಂತ ಕಲಿಸಿ ಹೋಗಿದ್ದಾರೆ. ಅವರು ನಮ್ಮನ್ನು ಕಾಪಾಡಿದ್ದಾರೆ. ಅವ್ರು ಬಂದ ಉದ್ದೇಶ ಏನು ಗೊತ್ತಾ? ಕೆಟ್ಟು ಹೋದ ನಮ್ಮನ್ನು ಹುಡುಕಿ ರಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಕೆಟ್ಟು ಹೋದವ್ರು ನಾವು, ಪಾಪಿಗಳಾದ ನಾವು ನಮ್ಮ ಪಾಪಗಳನ್ನು ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ, ತನ್ನ ಪ್ರಾಣ ಕೊಡುವುದರ ಮೂಲಕವಾಗಿ, ಸತ್ತು ಮೃತ್ಯುಂಜಯನಾಗಿ ಎದ್ದು ಬರುವುದರ ಮೂಲಕವಾಗಿ, ಕೊರಡೆ ಏಟನ್ನು ಅನುಭವಿಸುವುದರ ಮೂಲಕವಾಗಿ, ಮುಳ್ಳಿನ ಕಿರೀಟ ಇಟ್ಟು ಬೆತ್ತದಿಂದ ಒಡಿಸ್ಕೊಳ್ಳೋದ್ರ ಮೂಲಕವಾಗಿ ಎಲ್ಲ ಕಷ್ಟಗಳು ನಾವು ಮಾಡಿದಂಥ ಪಾಪ, ದ್ರೋಹ, ಅಪರಾಧ, ನಮ್ಮ ದ್ರೋಹ ಅಪರಾಧಗಳನ್ನು, ನಮ್ಮ ಪಾಪಗಳನ್ನು ಅವರು ಹೊತ್ತುಕೊಂಡು ನಮಗೇನು ಮಾಡಿದ್ದಾರೆ? ಪಾಪವನ್ನು ವಿಮೋಚನೆ ಮಾಡಿದ್ದಾರೆ. ಯೇಸು ಅಂದರೆ ಏನು ಗೊತ್ತಾ? ಪಾಪದಿಂದ ಬಿಡಿಸಿ ಕಾಯುವನು ಅಂತ. ಇಮ್ಮಾನುವೇಲ್ ಅಂದರೆ ಏನು ಗೊತ್ತಾ? ದೇವರು. ಆದರೆ ಸಮಯದ ಕೊರತೆ ಇದೆ. ಅದರಿಂದ ಕರ್ತನಿಗಾಗಿ ನಮ್ಮ ಸಜೀವ ಯಜ್ಞವಾಗಿ ದೇವ್ರಿಗೆ ಹೋಗ್ತೇವೆ. ನಾವೇ ದೇವರ ಆಲಯ. ನಮ್ಮಲ್ಲಿ ದೇವರ ಆತ್ಮ ವಾಸ ಮಾಡ್ತಾನೆ. ದೇವರ ಆತ್ಮನನ್ನು ಕೆಡಿಸಿದರೆ ನಮ್ಮನ್ನು ದೇವರು ಕೆಡಿಸ್ತಾನೆ. ಪರಿಶುದ್ಧವಾದಂಥ ಈ ದೇವಾಲಯದಲ್ಲಿ ಕುಡಿಯೋದ್ರಿಂದ, ಸೇದೋದ್ರಿಂದ, ವ್ಯಭಿಚಾರ ಮಾಡೋದ್ರಿಂದ, ಕಳ್ತನ ಮಾಡೋದ್ರಿಂದ, ಕೊಲೆ ಮಾಡೋದ್ರಿಂದ, ಕೆಟ್ಟ ಮಾತಾಡೋದ್ರಿಂದ, ಮೋಸ ಮಾಡೋದ್ರಿಂದ, ಅನ್ಯಾಯ ಮಾಡೋದ್ರಿಂದ ಈ ದೇವರ ಆಲಯಕ್ಕೆ ಪಾಪ ಮಾಡಿದ ಹಾಗಾಗ್ತದೆ. ಈ ದೇವರ ಆಲಯ ಕೆಟ್ಟು ಹೋಗ್ತದೆ. ಭಾಳ ಜನ ಬೇಗನೆ ಸತ್ತು ಹೋಗ್ತಾರೆ. ಕಾರಣ ಏನಂದರೆ ದುಷ್ಟ ಚಟಕ್ಕೆ ಬಲಿಯಾಗಿ, ಪಾಪ ಕೃತ್ಯಕ್ಕೆ ಬಲಿಯಾಗಿ. ಯೇಸು ಸ್ವಾಮಿ ಹೇಳ್ತಾನೆ ರೋಮ 6:23 ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾಗಿರುವಂಥ ಕ್ರಿಸ್ತನ್. ದುಡ್ಡು ಕೊಟ್ಟು ಏನೆಲ್ಲ ಕೊಂಡ್ಕೊಳ್ಬೋದು, ಆದರೆ ಸ್ವರ್ಗ ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಿಯರಾದ ನನ್ನ ಆತ್ಮೀಯ ದೇವ ಮಕ್ಕಳೇ, ಅವರು ಸತ್ತು ಮೃತ್ಯುಂಜಯನಾಗಿ ಎದ್ದು ಬಂದು ಸ್ವರ್ಗದಲ್ಲಿದ್ದಾರೆ. ಅವರು ಒಂದು ಮಾತು ಹೇಳ್ತಾರೆ ಹೋಗುವಾಗ. ಏನಂತ ಹೇಳ್ತಾರಂದರೆ, ನನ್ನ ಮಕ್ಕಳು ನಾನಿರುವ ಸ್ಥಳದಲ್ಲಿ ಇರಬೇಕು ಅಂತ ಹೇಳಿ ನಾನು ನಿಮಗೋಸ್ಕರವಾಗಿ ಬಂಗಾರದ ಮನೆಗಳನ್ನು, ಬಂಗಾರದ ಬೀದಿಗಳನ್ನು, ಸ್ವರ್ಗ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಅಯ್ಯೋ ನಾವು ಅನಾಥರ ಆಗ್ತೀವಲ್ಲ ಅಂತ ಅವತ್ತು ಜನ ಎದೆ ಬಡ್ಕೊಂಡು ಕೂಗಿದಾಗ ನಿಮ್ಮಲ್ಲಿ ಒಂದು ಸತ್ಯದ ಆತ್ಮನನ್ನು ಬಿಟ್ಟು ಹೋಗ್ತೀನಿ. ಆ ಸತ್ಯದ ಆತ್ಮ ನಿಮ್ಮನ್ನು ಕಾಯ್ತಾ ಇರ್ತದೆ. ಚಪ್ಪಾಳೆ ಹೊಡೆದು ದೇವರಿಗೆ. ಸತ್ಯದ ಆತ್ಮ ನಮ್ಮಲ್ಲಿರುವುದರಿಂದ ದೇವರು ಹೇಳ್ತಾನೆ, ಆ ದೇವರನ್ನು, ಸತ್ಯನಾದಂಥ ದೇವರನ್ನು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮೀಯ ರೀತಿಯಿಂದ ಆರಾಧನೆ ಮಾಡಬೇಕು. ನಮ್ಮ ಆತ್ಮದಲ್ಲಿ ದೇವರನ್ನು ಕೊಂಡಾಡಿ ಘನಪಡಿಸುವಾಗ ದೇವರಿಗೆ ಮಹಿಮೆ ಉಂಟಾಗ್ತದೆ. ಪ್ರಿಯರೇ, ಅವರಿಗೆ ಭಾಳ ಒಳ್ಳೆಯ ಹೆಸರಿದೆ. ಅದ್ಭುತ ಸ್ವರೂಪನು, ಆಲೋಚನೆಕರ್ತನು, ಸಮಾಧಾನದ ಪ್ರಭು, ನಿತ್ಯವೂ ಇರುವಂಥ ದೇವರು, ಪರಾಕ್ರಮಿಯಾದ ದೇವರು. ಅವರ ಕ್ರಿಸ್ಮಸ್ ಅಂದರೆ 9 ಅಕ್ಷರಗಳಿಗೆ ಒಂದೊಂದು ಅರ್ಥ ಇದೆ. ಅವೆಲ್ಲ ಬಿಡಿಸಿ ಹೇಳ್ಬೇಕಂದ್ರೆ ಭಾಳ ಟೈಮ್ ತಗೊಳ್ತದೆ. ಆತನ ಕರಿತಾ ಇದ್ದಾನೆ. ಏನಂತ ಕರಿತಾನೆ? ಎಲೆ ಕಷ್ಟಪಡೋರೆ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ. ಕಷ್ಟದಲ್ಲಿರೋರು ಮನೆಗೆ ಯಾರು ಹೋಗಲ್ಲ, ದುಃಖದಲ್ಲಿರೋರ ಮನೆಗೆ ಯಾರು ಹೋಗಲ್ಲ, ಬಡವ್ರ ಮನೆಗೆ. ಏನಾಗ್ತದೆ ಅಂದರೆ, ಯೇಸು ಸ್ವಾಮಿ ಒಂದು ಸಾರಿ ಬಾವಿ ಬಳಿಗೆ ಹೋಗಿದ್ದಾರೆ. ಅಲ್ಲಿ ಕೂತ್ಕೊಂಡಿರುವಾಗ ಒಬ್ಬ ಹೆಂಗಸು ನೀರು ತರಲಿಕ್ಕೆ ಬರ್ತಾ ಇದ್ದಾರೆ.